ಶ್ರೀರಾಮ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಕಳೆದ ಅನೇಕ ದಿನಗಳಿಂದ ನಾವು ಶ್ರೀ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 10:30ರಿಂದ 12:30ವರೆಗೆ ಯಾವುದಾದರೂ ಒಂದು ಸದ್ಗುರುಗಳ ಪರಮ ಶಿಷ್ಯರಾಗಿರ್ತಕ್ಕಂಥ ಸದ್ಗುರುಗಳಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ಮತ್ತು ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಬರೆದಿರ್ತಕ್ಕಂಥ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡ ಮತ್ತು ಮುಖ್ಯವಾಗಿ ನಾಮಸ್ಮರಣೆಯ ಸಾಧನೆಗೆ ಅನುಸಂಧಾನಕ್ಕೆ ಅತ್ಯಂತ ಪೂರಕವಾದ ಅರ್ಥಾತ್ ಪ್ರೇರಕವಾದ ಗ್ರಂಥಗಳ ಚಿಕ್ಕ ದೊಡ್ಡ ಗ್ರಂಥಗಳ ಒಂದು ವಾಚನವನ್ನು ಪಾರಾಯಣವನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಿಜವಾಗಿಯೂ ನಮ್ಮೆಲ್ಲರೂ ಒಂದು ಭಾಗ್ಯ. ಅದರಲ್ಲಿ ಒಂದೆರಡು ಪುಸ್ತಕಗಳನ್ನಾದರೂ ಒಂದೊಂದು ಪುಸ್ತಕವನ್ನಾದರೂ ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಲಕ್ಷಾವಧಿ ಸಹಸ್ರಾವಧಿ ಭಕ್ತರಿಗೆ ಶ್ರವಣ ಮಾಡಲು ಅನುಕೂಲವಾಗುವಂತೆ ಈ ಒಂದು ಮಾಧ್ಯಮದ ಮೂಲಕ ಅದನ್ನು ಓದಬೇಕು, ಸಹಸ್ರಾರು ಜನರು ಅದನ್ನು ಶ್ರವಣ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಅದನ್ನು ಈ ಮಾಧ್ಯಮದ ಮೂಲಕ ಓದ್ತಾ ಇದ್ದೀವಿ. ಈಗಾಗಲೇ ನಾವು 2 ಪುಸ್ತಕಗಳನ್ನು ಆ ರೀತಿಯಾಗಿ ಓದಿದ್ವಿ. ಮೊದಲೇದು ಮನಾಚೆ ಶ್ಲೋಕ ಮನೋಬೋಧಕ ಶ್ಲೋಕಗಳು ಸಮರ್ಥ ರಾಮದಾಸ್ ಸ್ವಾಮಿಗಳು ಬರೆದಿರ್ತಕ್ಕಂಥದ್ದು. 2ನೇದು ಹರಿಕಥಾ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ನಾಮಸ್ಮರಣೆಯ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾದ ವಿಚಾರಗಳಿಂದ ತುಂಬಿರ್ತಕ್ಕಂಥ 2 ಗ್ರಂಥಗಳ ಶ್ರವಣವಾದ ಮೇಲೆ ಆ ನಾಮಸ್ಮರಣೆಯಿಂದ ಯಾವ ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರಗಳ ಒಂದು ದರ್ಶನ ಆಗಬೇಕು ಅನ್ನೋದು ಮುಖ್ಯವಾದ ಧ್ಯೇಯ ಇರ್ತದನು. ಅಂಥ ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರಗಳ ಬಗ್ಗೆ ನಮಗೆ ಅತ್ಯಂತ ಸುಲಭವಾಗಿ ಮತ್ತು ನೇರವಾಗಿ ಮತ್ತು ಅತ್ಯಂತ ಅಂತಃಕರಣಕ್ಕೆ ಸ್ಪರ್ಶವಾಗುವಂತೆ ಅಥವಾ ನಮ್ಮ ಬುದ್ಧಿಗೆ ಆಕಲನವಾಗುವಂತೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ನಾವೀಗ ಶ್ರವಣ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಅದು ಅತ್ಯಂತ ನಮಗೆಲ್ಲರಿಗೂ ಸಾಧನೆಯ ಕ್ಷೇತ್ರದಲ್ಲಿ ಬಹಳ ಉಪಯೋಗವಾಗುವಂಥದ್ದು. ಆ ಪುಸ್ತಕದ ಈಗಾಗಲೇ ಸ್ವಲ್ಪ ಭಾಗವನ್ನು ಓದಿ ಇವತ್ತು ನಾವು ಭಾಗ 2 ಭಗವಂತನ ಅಸ್ತಿತ್ವದ ಬಗ್ಗೆ ಇರುವ ಆಪತ್ತುಗಳು ಅನ್ನುವಂಥ ಪ್ರಕರಣವನ್ನು ನಾವು 15-20 ನಿಮಿಷ ಶ್ರವಣ ಮಾಡೋಣ. ಆಮೇಲೆ ಮತ್ತೆ ನಾವು ಪ್ರತಿದಿನದ ಕೆಲವು ಪಾರಾಯಣಗಳನ್ನು ನಾವು ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಇದನ್ನು ಈ ಮಾಧ್ಯಮದ ಮೂಲಕ ಎಲ್ಲರೂ ನೀವು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಮತ್ತು ಏಕಾಗ್ರತೆಯಿಂದ ಶ್ರವಣ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಶ್ರೀರಾಮ ಸಮರ್ಥ ಅಧ್ಯಾಯ 1 ಭಗವಂತನ ಅಸ್ತಿತ್ವ. ಮನಸ್ಸಿನಲ್ಲಿ ಕ್ರಾಂತಿ ಉಂಟಾದರೆ ಮನಸ್ಸಿನ ಇಂದಿನ ಸ್ವರೂಪವೇ ಬದಲಾಗುತ್ತದೆ. ಮನಸ್ಸಿನ ರಚನೆ ಹಾಗೂ ಅದರ ಕಾರ್ಯ ಮಾಡುವ ಪದ್ಧತಿ ಬದಲಾಗುತ್ತದೆ. ಈ ರೀತಿಯ ಪರಿವರ್ತನೆಯಿಂದ ಮನಸ್ಸು ದೋಷಮುಕ್ತವಾಗುತ್ತದೆ. ಅಹಂಕಾರದ ವಿಸರ್ಜನೆ ಆದದ್ದರಿಂದ ಈ ಹೊಸ ದೋಷಯುಕ್ತ ಮನಸ್ಸು ದೇಹ ಬುದ್ಧಿಯ ಹಾಗೂ ಸ್ವಾರ್ಥ ಬುದ್ಧಿಯ ಸೀಮೆ ದಾಟುತ್ತದೆ. ಅದು ವಿಭಾಜನೆಯ ಪದ್ಧತಿಯನ್ನು ಬಿಟ್ಟು ಸಮಗ್ರವಾಗಿ ಜ್ಞಾನ ಸಂಪಾದನೆ ಮಾಡುತ್ತದೆ. ಮನುಷ್ಯನ ಅನುಭವದ ಕ್ಷೇತ್ರವು ತಾನಾಗಿ ವ್ಯಾಪಕವಾಗುತ್ತದೆ. ಆ ಕ್ಷೇತ್ರದ ವಿಸ್ತಾರ ಆಗುತ್ತಾ ಮನುಷ್ಯನಿಗೆ ಭಗವಂತನ ದರ್ಶನವಾಗುತ್ತದೆ. ಭಗವಂತನ ದರ್ಶನದಿಂದ ಮನಸ್ಸಿಗೆ ಪೂರ್ಣ ಸಮಾಧಾನವಾಗುತ್ತದೆ. ಅನಂತರ ಏನಾದರೂ ಆಗುವುದಾಗಲಿ ಅಥವಾ ಸಂಪಾದಿಸುವುದಾಗಲಿ ಉಳಿಯುವುದಿಲ್ಲ. ಏನಾದರೂ ಆಗುವ ಪ್ರೇರಣೆಯು ಶಿಥಿಲವಾದದ್ದರಿಂದ ಎಲ್ಲ ಪೂರ್ವ ಸಂಸ್ಕಾರಗಳು ನಮಗರಿವಿಲ್ಲದಂತೆ ಹತವಲವಾಗುತ್ತವೆ. ಇದರ ತಾತ್ಪರ್ಯವೇನೆಂದರೆ ಮನಸ್ಸು ಉತ್ಕ್ರಾಂತವಾಯಿತೆಂದರೆ ಅದು ನಿರ್ದೋಷವಾಗುತ್ತದೆ. ಅದರಿಂದ ಜೀವನವು ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ. ಜೀವನವು ಸಮಸ್ಯೆ ಶೂನ್ಯವಾಗುವುದೇ ಒಂದು ಅನನ್ಯ ಸಾಧಾರಣ ಅನುಭವವಾಗಿರುತ್ತದೆ. ಯಾವ ಭಗವಂತನ ದರ್ಶನದಿಂದ ಇಂಥ ಅಲೌಕಿಕ ಅನುಭವ ಬರುತ್ತದೆಯೋ ಅವನ ಸ್ವರೂಪದ ಜಿಜ್ಞಾಸೆಯು ಸ್ವಾಭಾವಿಕವಾಗಿ ನಿರ್ಮಾಣವಾಗುವುದು. ಆದರೆ ಭಗವಂತನ ಸ್ವರೂಪ ನಿರ್ಣಯ ಮಾಡುವ ಮೊದಲು ಅವನ ಅಸ್ತಿತ್ವವನ್ನು ನಿಶ್ಚಿತಗೊಳಿಸುವುದು ಉಚಿತವಾಗಿರುತ್ತದೆ. ಯಾವ ವಸ್ತು ಇರುತ್ತದೆಯೋ ಆ ವಸ್ತುವನ್ನು ಕುರಿತು ಅದು ಹೇಗೆ ಇರುತ್ತದೆ ಅಥವಾ ಹೇಗೆ ಇರುವುದಿಲ್ಲ ಎಂದು ವಿಚಾರ ಮಾಡಲು ಬರುತ್ತದೆ. ಯಾವ ವಸ್ತು ಇರುವುದೇ ಇಲ್ಲವೋ ಆ ವಸ್ತು ಹೇಗೆ ಇರುತ್ತದೆ ಅಥವಾ ಹೇಗೆ ಇರುವುದಿಲ್ಲ ಎಂಬ ಪ್ರಶ್ನೆಯೇ ನಿರ್ಮಾಣವಾಗುವುದಿಲ್ಲ. ಭಗವಂತನ ದರ್ಶನವೆಂದರೆ ಜೀವ, ಜಗತ್ತು ಹಾಗೂ ಈಶ್ವರ ಎಂಬ 3 ವಿಷಯಗಳು ನಮ್ಮ ಮನಸ್ಸಿನ ಮುಂದೆ ಬರುತ್ತವೆ. ಜೀವವೆಂದರೆ ನಾನು ಹಾಗೂ ನನ್ನಂಥ ಜೀವಿಗಳು.
ಜಗತ್ತು ಅಂದರೆ ನಾನು ಹಾಗೂ ಸರ್ವ ಪ್ರಾಣಿಗಳಿಗೆ ಆಧಾರಭೂತವಾದ ಸ್ಥಳ ಅಂದರೆ ಪೃಥ್ವಿ. ನಾನು ಹಾಗೂ ಜಗತ್ತಿನ ಅಸ್ತಿತ್ವದ ವಿಷಯದಲ್ಲಿ ಸಂಶಯ ಹೊಂದುವುದು ಶಕ್ಯವಿಲ್ಲ. ಏಕೆಂದರೆ ನಾನೇ ಇಲ್ಲದಿದ್ದರೆ ಭಗವಂತನ ಅಸ್ತಿತ್ವವು ಯಾರಿಗೆ ತಾನೇ ಬರುತ್ತದೆ? ಅಲ್ಲದೆ ಸಂಶಯ ಹೊಂದುವುದಕ್ಕೂ ಕೂಡ ಸಂಶಯ ತೆಗೆದುಕೊಳ್ಳುವ ನಾನು ಇರಲೇಬೇಕಾಗುತ್ತದೆ. ಅದರಂತೆ ನಾನು ಯಾವ ಜಗತ್ತಿನಲ್ಲಿ ಇದ್ದು ಭಗವಂತನ ಅನುಭವ ತೆಗೆದುಕೊಳ್ಳುತ್ತೇನೋ ಆ ಜಗತ್ತು ಕೂಡ ಇರಲೇಬೇಕಾಗುತ್ತದೆ. ಇನ್ನೂ ಉಳಿದದ್ದು ಈಶ್ವರ. ನಾನು ಇರುತ್ತೇನೆ ಹಾಗೂ ಜಗತ್ತು ಇರುತ್ತದೆ ಎಂಬ ವಿಷಯದಲ್ಲಿ ವಿಶ್ವಾಸ ಉಂಟಾಗಲು ಯಾವ ತೊಂದರೆಯೂ ಬರುವುದಿಲ್ಲ. ಏಕೆಂದರೆ ಅದರ ಬಗ್ಗೆ ವಿಶ್ವಾಸ ಉಂಟಾಗದ ಹೊರತು ಮನುಷ್ಯ ಜೀವನ ನಡೆಯಲು ಶಕ್ಯವೇ ಇಲ್ಲ. ಆದರೆ ಭಗವಂತನ ಅಸ್ತಿತ್ವದ ಬಗ್ಗೆ ನಿಶ್ಚಯವಾಗಲು ಬಲವಾದ ಪ್ರಮಾಣ ಬೇಕಾಗುತ್ತದೆ. ಪ್ರಮಾಣವು ಎರಡು ಪ್ರಕಾರದ್ದಿರುತ್ತದೆ, ಅಪ್ರತ್ಯಕ್ಷ ಹಾಗೂ ಪ್ರತ್ಯಕ್ಷ. ಮೊದಲು ಜೀವ ಹಾಗೂ ಜಗತ್ತುಗಳ ಸ್ವರೂಪದ ಬಗ್ಗೆ ವಿಚಾರ ಮಾಡಬೇಕು. ಆ ವಿಚಾರಗಳ ಆಧಾರದ ಮೇಲೆ ಭಗವಂತನ ಅಸ್ತಿತ್ವವನ್ನು ಸಿದ್ಧಪಡಿಸಿದರೆ ಅದು ಅಪ್ರತ್ಯಕ್ಷ ಪ್ರಮಾಣವಾಗುತ್ತದೆ. ಈ ಅಪ್ರತ್ಯಕ್ಷ ಪ್ರಮಾಣವು ನಿರ್ಣಯ ಕೊಡುತ್ತದೇನೋ ನಿಜ, ಆದರೆ ಅದು 100ಕ್ಕೆ 100ರಷ್ಟು ಸಂಶಯರಹಿತವಾಗಲು ಶಕ್ಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಗವಂತನ ಸಾಕ್ಷಾತ್ಕಾರವಾಗಿ, ಅಂದರೆ ಭಗವಂತನ ಸಾಕ್ಷಾತ್ ದರ್ಶನವಾಗಿ ಅವನ ಅಸ್ತಿತ್ವದ ವಿಶ್ವಾಸ ಉಂಟಾಗುವುದು ಪ್ರತ್ಯಕ್ಷ ಪ್ರಮಾಣವಾಗಿರುತ್ತದೆ. ಪ್ರತ್ಯಕ್ಷ ಪ್ರಮಾಣವು ಸಂಪೂರ್ಣ ಸಂಶಯ ಮುಕ್ತವಾಗಿರುತ್ತದೆ. ಅಪ್ರತ್ಯಕ್ಷ ಪ್ರಮಾಣವು ತರ್ಕ ಪ್ರಧಾನವಾಗಿದ್ದರೆ ಪ್ರತ್ಯಕ್ಷ ಪ್ರಮಾಣವು ಅನುಭವ ಪ್ರಧಾನವಾಗಿರುತ್ತದೆ. ತತ್ವಚಿಂತಕರು ತರ್ಕ ಪ್ರಧಾನ ಪ್ರಮಾಣಕ್ಕೆ ಮಹತ್ವ ಕೊಡುತ್ತಾರೆ, ಆದರೆ ಸಾಕ್ಷಾತ್ಕಾರ ಹೊಂದಿದ ಸಂತರು ಅನುಭವಜನ್ಯ ಪ್ರಮಾಣವನ್ನು ಪ್ರತಿಪಾದಿಸುತ್ತಾರೆ. ಇಲ್ಲಿ ಲಕ್ಷ್ಯದಲ್ಲಿಡಬೇಕಾದ ವಿಷಯವೆಂದರೆ ಭಗವಂತನ ಅಸ್ತಿತ್ವವು ನಿಸ್ಸಂಶಯವಾಗಿ ಮನವರಿಕೆಯಾಗಬೇಕಾದರೆ ಹಾಗೂ ಅವನ ಸ್ವರೂಪ ಯಥಾರ್ಥವಾಗಿ ಆಕಲನವಾಗಬೇಕಾದರೆ ಅವನ ಸಾಕ್ಷಾತ್ಕಾರದಂತ ಬೇರೆ ಉಪಾಯವಿಲ್ಲ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್, ಶ್ರೀರಾಮ ಸಮರ್ಥ. ಈ ಜಗತ್ತಿನಲ್ಲಿ ನಾಮದ ಮುಂದೆ ತಡೆಯುವಂಥ ಯಾವ ಪಾಪವೂ ಇಲ್ಲ. ನಾಮದ ಸತ್ಯವು ಅತ್ಯಂತ ಬಲವತ್ತರವಾಗಿರುತ್ತದೆ. ಶ್ರೀರಾಮ ಸಮರ್ಥ. ಅಧ್ಯಾಯ 2. ನಿರೀಶ್ವರವಾದ. ಭಗವಂತನ ಅಸ್ತಿತ್ವವನ್ನು ಒಪ್ಪುವವರು ಈಶ್ವರವಾದಿಗಳು ಹಾಗೂ ಭಗವಂತನ ಅಸ್ತಿತ್ವ ಒಪ್ಪದವರು ನಿರೀಶ್ವರವಾದಿಗಳು. ಯಾವುದೇ ಸುಧಾರಿಸಿದ ಸಮಾಜದಲ್ಲಿ ಈಶ್ವರವಾದಿ ಹಾಗೂ ನಿರೀಶ್ವರವಾದಿಗಳು ಯಾವಾಗಲೂ ಇದ್ದೇ ಇರುತ್ತಾರೆ. ಪೂರ್ವಕಾಲದಲ್ಲಿ ನಿರೀಶ್ವರವಾದಿಯಾಗಿರುವುದು ಅಪಾಯಕಾರಿಯಾಗಿತ್ತು. ಏಕೆಂದರೆ ಭಗವಂತನ ಅಸ್ತಿತ್ವವಿರುವುದಿಲ್ಲ ಎಂದು ಅನ್ನುವ ಮನುಷ್ಯರ ಸಮಾಜದಲ್ಲಿ, ವಿಶೇಷತಃ ಯುರೋಪಿಯನ್ನರ ಸಮಾಜದಲ್ಲಿ ಅವರನ್ನು ದಂಡಿಸುತ್ತಿದ್ದರು. ವಿಜ್ಞಾನದ ಪ್ರಗತಿಯೊಂದಿಗೆ ಕಾಲು ಬದಲಾವಣೆ ಹೊಂದಿತು ಹಾಗೂ ಈಗ ಮೊದಲಿನಷ್ಟು ಅಪಾಯ ಉಳಿದಿರುವುದಿಲ್ಲ. ಆದ್ದರಿಂದ ಇಂದು ನಿರೀಶ್ವರವಾದಿಗಳು ಕೂಡ ಸ್ವಚ್ಛಂದವಾಗಿ ಸಮಾಜದಲ್ಲಿ ವ್ಯವಹರಿಸುತ್ತಾರೆ. ಭಗವಂತನ ಬಗ್ಗೆ ವಿಚಾರ ಮಾಡುವ ತತ್ವಚಿಂತಕರ ಫಿಲಾಸಫರ್ಸ್ 3 ವರ್ಗಗಳಿರುತ್ತವೆ: ಈಶ್ವರವಾದಿ, ನಿರೀಶ್ವರವಾದಿ ಹಾಗೂ ಅಜ್ಞೇಯವಾದಿ. ಈಶ್ವರವಾದಿ ವಿಚಾರವಂತರು ಬೇರೆ ಬೇರೆ ಪ್ರಮಾಣ ಕೊಟ್ಟು ಭಗವಂತನ ಅಸ್ತಿತ್ವವನ್ನು ಸಿದ್ಧ ಮಾಡಿ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ನಿರೀಶ್ವರವಾದಿ ವಿಚಾರವಂತರು ಆ ಪ್ರಮಾಣದಲ್ಲಿಯ ದೋಷಗಳನ್ನು ತೋರಿಸಿ ಅವುಗಳ ಅಪೂರ್ಣತೆಯನ್ನು ವ್ಯಕ್ತಪಡಿಸುತ್ತಾರೆ. ವಿಶ್ವದ ರಚನೆ ಹಾಗೂ ವ್ಯವಸ್ಥೆಯನ್ನು ತಿಳಿದುಕೊಳ್ಳಲು ಭಗವಂತನ ಅಸ್ತಿತ್ವವನ್ನು ಸ್ವೀಕರಿಸುವ ಅವಶ್ಯಕತೆ ಇಲ್ಲವೆಂಬುದು ಅವರ ಆಧಾರಯುಕ್ತ ಆಗ್ರಹವಾಗಿರುತ್ತದೆ. ಅಜ್ಞೇಯವಾದಿ ವಿಚಾರವಂತರ ಅನುಮಾನವೇನೆಂದರೆ ನಮ್ಮ ಇಂದ್ರಿಯಗಳು ಹಾಗೂ ನಮ್ಮ ಬುದ್ಧಿ ನಮ್ಮ ಜ್ಞಾನದ ಸಾಧನೆಗಳಾಗಿರುತ್ತವೆ. ನಮ್ಮ ಜ್ಞಾನಕ್ಕೆ ಸ್ಥಳ, ಕಾಲ, ಕಾರ್ಯಕಾರಣ ಭಾವ, ನಮ್ಮ ಮಿದುಳು ಹಾಗೂ ನಿರೀಕ್ಷೆಯ ಸಾಧನಗಳ ಮರ್ಯಾದೆ ಇರುತ್ತದೆ. ಆದ್ದರಿಂದ ನಮ್ಮ ಜ್ಞಾನವು ಸಾಪೇಕ್ಷವಾಗಿರುತ್ತದೆ. ಆ ಜ್ಞಾನದಲ್ಲಿ ವಿಭಾಜನೆಯಿಂದುಂಟಾದ ಅನೇಕ ಭೇದಗಳನ್ನು ಸ್ವೀಕಾರ ಮಾಡಬೇಕಾಗುತ್ತದೆ. ಇಂಥ ಭೇದಮಯ ಜ್ಞಾನದಲ್ಲಿ ಭಗವಂತನ ಅಸ್ತಿತ್ವವೇನೂ ಅನುಭವಕ್ಕೆ ಬರುವುದಿಲ್ಲ. ಭಗವಂತನು ಇದ್ದದ್ದೇ ಆದರೂ ಅವನು ಇರುತ್ತಾನೆಂದು ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ ಹಾಗೂ ಬುದ್ಧಿಯಿಂದ ಅವನ ಅಸ್ತಿತ್ವವನ್ನು ಸ್ವೀಕಾರ ಮಾಡಿದ್ದೇ ಆದರೂ ಅವನ ಯಥಾರ್ಥ ಸ್ವರೂಪ ತಿಳಿಯಲು ಶಕ್ಯವಿಲ್ಲ. ಆದ್ದರಿಂದ ಭಗವಂತನು ಅಜ್ಞೇಯನಾಗಿರುತ್ತಾನೆ. ಸಾಮಾನ್ಯವಾಗಿ ಈಶ್ವರವಾದಿಯು ಸಂತ ವಚನಗಳ ಮೇಲೆ ವಿಶ್ವಾಸವಿಟ್ಟು ಭಗವಂತನ ಅಸ್ತಿತ್ವವನ್ನು ನಂಬುತ್ತಾನೆ. ನಿಜವಾದ ನಿರೀಶ್ವರವಾದಿ ಮನುಷ್ಯನು ಮೊದಲು ತನ್ನ ಬುದ್ಧಿಯಿಂದ ಪ್ರಾಮಾಣಿಕನಾಗಿರುತ್ತಾನೆ. ಅವನು ತೆರೆದ ಕಣ್ಣುಗಳಿಂದ ಜಗತ್ತಿನ ಅನುಭವ ಪಡೆಯುತ್ತಾನೆ. ಆದ್ದರಿಂದ ಅವನಲ್ಲಿ ಅಂಧವಿಶ್ವಾಸಕ್ಕೆ ಅವಕಾಶವಿರುವುದಿಲ್ಲ. ಈಶ್ವರವಾದಿ ವಿಚಾರವಂತರು, ನಿರೀಶ್ವರವಾದಿ ವಿಚಾರವಂತರು ಈ ಗುಣವನ್ನು ಅವಶ್ಯವಾಗಿ ಸ್ವೀಕರಿಸಬೇಕು. ಪ್ರತ್ಯಕ್ಷ ಜೀವನ ಬಾಳುವ ದೃಷ್ಟಿಯಿಂದ ನಿರೀಶ್ವರವಾದಿ ಆಗಿರುವುದೇನೂ ಅನುಚಿತವಲ್ಲ. ಆದರೆ ಸರ್ವಸಾಮಾನ್ಯ ಜನರು ನಿರೀಶ್ವರವಾದಿ ಜನರ ಕಡೆಗೆ ಸಂಶಯ ಭಾವನೆಯಿಂದ ನೋಡುತ್ತಾರೇನೋ ನಿಜ.
ಭಗವಂತನು ಇರುತ್ತಾನೆಂದು ಪ್ರಾಮಾಣಿಕವಾಗಿ ಹೇಳುವ ಜನರ ಹಾಗೂ ಭಗವಂತನು ಇರುವುದಿಲ್ಲವೆಂದು ಅಷ್ಟೇ ಪ್ರಾಮಾಣಿಕವಾಗಿ ಹೇಳುವ ಜನರ ನಡುವೆ ಪುರಾತನ ಕಾಲದಿಂದಲೂ ಒಂದು ವಿನೋದಪೂರ್ಣ ಸಾಮ್ಯತೆ ಕಂಡುಬರುತ್ತದೆ. ಪ್ರತಿಯೊಂದು ಸಮಾಜದಲ್ಲಿ ಭಗವಂತನು ಇರುತ್ತಾನೆಂದು ಒಪ್ಪುವ ಜನರು ಬಹಳ ಸಂಖ್ಯೆಯಲ್ಲಿರುತ್ತಾರೆ. ಆದರೆ ಅವರಲ್ಲಿ ಭಗವಂತನ ಅಸ್ತಿತ್ವದ ನಿಜವಾದ ಅರಿವು ಇಟ್ಟುಕೊಂಡು ವ್ಯವಹರಿಸುವ ಹಾಗೂ ಅವನ ಸ್ವರೂಪದ ಯಥಾರ್ಥ ಕಲ್ಪನೆಯ ಜನರು ಬಹಳ ಕಡಿಮೆ ಇರುತ್ತಾರೆ. ಆಸ್ತಿಕ ಜನರು ಭಗವಂತನ ಸ್ವರೂಪ, ಅವನ ಕಾರ್ಯ ಹಾಗೂ ತಮ್ಮೊಂದಿಗೆ ಇರುವ ಅವನ ಸಂಬಂಧ ಈ ವಿಷಯದಲ್ಲಿ ಅತ್ಯಂತ ಹುಚ್ಚು ಕಲ್ಪನೆ ಹೊಂದಿದವರಾಗಿರುತ್ತಾರೆ. ಇದಕ್ಕೆ ಪ್ರತಿಯಾಗಿ ಭಗವಂತನಿರುವುದಿಲ್ಲ ಎಂದು ದೃಢವಾಗಿ ಹೇಳುವ ಜನರು ಸ್ವಲ್ಪವೇ ಇರುತ್ತಾರೆ. ಅವರಲ್ಲಿ ಎಷ್ಟೋ ಜನರು ಅತ್ಯಂತ ಪ್ರಾಮಾಣಿಕ, ನೀತಿವಂತ, ನಿಸ್ವಾರ್ಥಿ, ಪರೋಪಕಾರಿ ಹಾಗೂ ಮಾನವತೆಯ ಭಾವನೆಯಿಂದ ಅತ್ಯಂತ ಶ್ರೀಮಂತರಾಗಿರುತ್ತಾರೆ. ನಿರೀಶ್ವರವಾದಿ ಮನುಷ್ಯನಿಗೆ ನೀತಿ ಅನೀತಿಯ ತಾರತಮ್ಯವಿರುವುದಿಲ್ಲ. ಅವನಿಗೆ ಜೀವನದಲ್ಲಿಯ ಕಲ್ಯಾಣಕಾರಕ ಉಚ್ಚ ಹಾಗೂ ಮಂಗಲ ಮೌಲ್ಯಗಳ ಮರ್ಯಾದೆ ಇರುವುದಿಲ್ಲವೆಂದು ತಿಳಿಯುವುದು ತಪ್ಪಾಗಿರುತ್ತದೆ. ಕೆಲವು ಸ್ವೇಚ್ಛಾಚಾರಿ ಭೋಗವಾದಿ ಜನರು ನೀತಿಯ, ಧರ್ಮದ ಹಾಗೂ ಸುಸಂಸ್ಕೃತ ಸಮಾಜದ ಬಂಧನಗಳೇ ಬೇಡವೆಂದು ನಿರೀಶ್ವರವಾದವನ್ನು ಸ್ವೀಕಾರ ಮಾಡುತ್ತಾರೆ. ಆದರೆ ಇವರ ವಿಷಯ ಅಪ್ರಸ್ತುತ. ಇಂಥ ಜನರು ಅವಿವೇಕದ ಜೋಡಿನಲ್ಲಿ ಮನುಷ್ಯತ್ವದ ಮರ್ಯಾದೆಯನ್ನು ಮೀರುತ್ತಾರಲ್ಲದೆ ಪಶುಗಳಂತೆ ಇಂದ್ರಿಯ ಭೋಗಿಸುತ್ತಾರೆ. ಇಂಥ ಜನರು ಭಗವಂತನು ಇರುತ್ತಾನೆಂದೇ ಅನ್ನಲಿ ಅಥವಾ ಇಲ್ಲವೆಂದೇ ಅನ್ನಲಿ ಅವರ ಅಂಬೋಣಕ್ಕೆ ಏನೂ ಮಹತ್ವವಿರುವುದಿಲ್ಲ. ಆಶ್ಚರ್ಯವೆಂದರೆ ಭಗವಂತನ ಸಂಬಂಧವು ಮನುಷ್ಯನ ಅಂತರಂಗದೊಂದಿಗೆ ಇರುತ್ತದೆ. ಮನುಷ್ಯ ಜೀವನದ ಬಾಹ್ಯಾಂಗಗಳು ಅಂದರೆ ರೀತಿ, ನೀತಿ, ಉಡುಪು, ತೊಡಕು, ರಾಜಕಾರಣ, ಅರ್ಥಕಾರಣ, ಸಮಾಜಕಾರಣ, ಸಮಾರಂಭ, ಉತ್ಸವಗಳ ಪದ್ಧತಿ ಮುಂತಾದವುಗಳು ಹೆಚ್ಚು ಕಡಿಮೆ ಬದಲಾಗುತ್ತಿರುತ್ತವೆ. ಇಷ್ಟೇ ಅಲ್ಲದೆ ಪ್ರತ್ಯಕ್ಷ ಭಗವಂತನ ಮಂದಿರಗಳು, ಅವನ ಪ್ರತಿಮೆ, ಪೂಜೆ, ಪ್ರಾರ್ಥನೆ ಹಾಗೂ ಸೇವೆಯ ಪ್ರಕಾರಗಳು ಕಾಲಮಾನಕ್ಕನುಸಾರ ಹೊಸ ಹೊಸ ಆಕಾರ ಧಾರಣೆ ಮಾಡುತ್ತವೆ. ಆದರೆ ಭಗವಂತನು ಮಾತ್ರ ಹೇಗೋ ಹಾಗೆಯೇ ಇರುತ್ತಾನೆ. ಅವನ ಭಗವತ್ತತ್ವವು ಸನಾತನವಾಗಿರುತ್ತದೆ. ಆದ್ದರಿಂದ ಅವನು ಎಂದೂ ಕಾಲಬಾಹಿರನಾಗುವುದಿಲ್ಲ. ಮನುಷ್ಯನ ಮನಸ್ಸು ದೋಷಮುಕ್ತವಾಗುವವರೆಗೆ ಭಗವಂತನ ಅಸ್ತಿತ್ವದ ವಿಷಯದಲ್ಲಿ ಸಂಶಯ ಹೊಂದುವುದು ನಿಲ್ಲುವುದಿಲ್ಲ. ಹಾಗೂ ಎಲ್ಲಿಯವರೆಗೆ ಸಂಶಯ ಪಡುವುದು ನಿಲ್ಲುವುದಿಲ್ಲವೋ ಅಲ್ಲಿಯವರೆಗೆ ಆ ಸಂಶಯ ನಿರಾಕರಣೆ ಮಾಡುವ ಪ್ರಯತ್ನವೂ ಕೂಡ ನಿಲ್ಲುವುದಿಲ್ಲ. ಆದರೆ ಮನುಷ್ಯನು ಅಧ್ಯಾತ್ಮ ಸಾಧನೆ ಮಾಡಿದರೆ ಅವನ ಮನಸ್ಸು ತಾನಾಗಿಯೇ ದೋಷಮುಕ್ತವಾಗಿ ನಿಸ್ಸಂಶಯವಾಗುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.